ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಸಕಲೇಶಪುರದಲ್ಲಿರುವಂಥ ಪ್ರಸಿದ್ಧ ದೇವಸ್ಥಾನ ಸದ್ಯಕ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಕಾರಣ ಮೊನ್ನೆ ಆದಂಥ ಒಂದು ಘಟನೆ. ಇಲ್ಲಿ ನಾವು ಸ್ವಲ್ಪ ಪರಾಮರ್ಶೆ ಮಾಡೋಣ. ಏನಾಗಿದೆ, ಯಾರಿಂದ ಟ್ರಿಗರ್ ಆಯಿತು, ಯಾರು ತಪ್ಪು ಯಾರು ಸರಿ ಅಂತ ಪೊಲೀಸ್ ನೋಡ್ಕೋತಾರೆ. ಈಗಾಗಲೇ ಅದರ ಬಗ್ಗೆ ಕಂಪ್ಲೇಂಟ್ ಆಗಿದೆ. ಬಟ್ ನಾವು ಸ್ವಲ್ಪ ಈ ದೇವಸ್ಥಾನದ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಈ ಪರಿಸರ ಇದೆಯಲ್ಲ, ಅದ್ಭುತವಾದಂಥ ಪರಿಸರ. ನಾವು ಒಂದಷ್ಟಲ್ಲಿನ ಸ್ಥಳೀಯರನ್ನು ಕೂಡ ಮಾತನಾಡಿಸಿದಂಥ ಸಂದರ್ಭದಲ್ಲಿ ಈ ಕದಂಬರ ಶೈಲಿಯ ಒಂದು ದೇವಸ್ಥಾನ ಇದೆ. ಸ್ವಲ್ಪ ನಾನು ಆ ದೇವಸ್ಥಾನದ ಹಿಸ್ಟ್ರಿಯನ್ನು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಸೊ ಈ ಪುಟ್ಟ ದೇವಾಲಯ ಏನಿದೆ, ಸಕಲೇಶಪುರ ಮತ್ತು ಮೂಡಿಗೆರೆ ತಾಲೂಕಿನ ಈ ಒಕ್ಕಲಿಗರ ಮನೆದೇವರು ಹೌದು. ಹಾಗೆ ಪಶ್ಚಿಮ ಘಟ್ಟದ ಸಾಲಲ್ಲಿ ಬರುವಂಥ ಒಂದು ದೇವಸ್ಥಾನ, ಭಾಳ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಅದು. ಸೊ ಅದರ ಜೊತೆಗೆ ಇನ್ನೊಂದಷ್ಟು ದೇವಸ್ಥಾನ ಇದೆ ಇದೇ ಭಾಗದಲ್ಲಿ. ಮರಗುಂದ ಅನ್ನೋ ದೇವಸ್ಥಾನ ಇದೆ, ಭೈರಾಪುರ ಇದೆ, ದೇವ್ರ ಮನೆ ಅನ್ನೋ ದೇವಸ್ಥಾನ ಇದೆ, ದುರ್ಗದಹಳ್ಳಿ ಕಾಲಭೈರೇಶ್ವರ ದೇವಸ್ಥಾನ, ಇವೆಲ್ಲವೂ ಕೂಡ ಈ ಭಾಗದಲ್ಲಿ ಅತ್ಯಮೋಘವಾದಂಥ ದೇವಸ್ಥಾನಗಳು. ತಾಲೂಕಿನ ಎಲ್ಲ ಭಕ್ತರು ಕೂಡ ಬಹಳ ಭಕ್ತಿಯಿಂದ ನಡೆದುಕೊಳ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಪಾಂಡವರು ಈ ವನವಾಸ ಮಾಡಬೇಕಾದ್ರೆ ಇಲ್ಲಿ ಬಂದಿದ್ರು, ಇಲ್ಲಿ ನೆಲೆಸಿದ್ರು, ಇಲ್ಲಿ ವಿಶ್ರಾಂತಿ ತೆಗೆದುಕೊಂಡಿದ್ರು ಅನ್ನೋ ಮಾತು ಕೂಡ ಇದೆ. ಜೊತೆಗೆ ಎದುರುಗಡೆ ಇರುವಂಥ ಒಂದು ಗುಡ್ಡ ಇದೆ, ಅದಕ್ಕೆ ಪಾಂಡವರ ಗುಡ್ಡ ಅಂತ ಕೂಡ ಹಿಂದೆ ಕರೀತಿದ್ರು ಅಂತ ಕೂಡ ಸ್ಥಳೀಯರು ಹೇಳ್ತಾರೆ. ಸೊ ಹಾಗಾಗಿ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಈ ದೇವಸ್ಥಾನ ಇದೆ, ಬಹಳ ಮಹತ್ವ ಪಡ್ಕೊಂಡಿರುವಂಥ ದೇವಸ್ಥಾನ. ಏನು ಇಲ್ಲಿ ಹೇಗಿತ್ತು ಅಂತಂದರೆ, ಹಿಂದೆಲ್ಲ ಸರಿಯಾದಂಥ ಒಂದು ರಸ್ತೆ ಕೂಡ ಇರಲಿಲ್ಲ. 1-2 ಕಿಲೋಮೀಟರ್ ಭಾಳ ಕಾಲ್ದಾರಿಯಲ್ಲಿ ಹೋಗಿ ಆ ದೇವಸ್ಥಾನಕ್ಕೆ ಹೋಗುವಂಥದ್ದಿತ್ತು ಹಿಂದೆ ಎಲ್ಲ. ಸೊ ಅದಾದಮೇಲೆ ಯಾವಾಗ ಪ್ರವಾಸೋದ್ಯಮದ ಒಂದು ಅಂಡ್ರಿಗೆ ಬರುತ್ತೆ ಅಥವಾ ಈ ರೀಲ್ಸ್ ಅನ್ನೋದು ಶುರುವಾಗುತ್ತೆ, ಸಿನಿಮಾಗಳಲ್ಲಿ ಶೂಟಿಂಗ್ ಎಲ್ಲ ಮಾಡ್ತಾರೆ ಆ ಭಾಗದಲ್ಲಿ, ಆವಾಗಿಂದ ಕ್ರೇಜ್ ಶುರುವಾಯಿತು. ಎಲ್ಲರೂ ಕೂಡ ಬಂದಲ್ಲಿ ಒಂಥರ ಕಂಪ್ಲೀಟ್ ಶಾಂತವಾಗಿದ್ದಂಥ ಒಂದು ದೇವಸ್ಥಾನ ಈಗ ಜನರ ಸಂತೆ ಆಗಿದೆ. ವೀಕೆಂಡ್ಗಳಲ್ಲಿ ಹೋದರೆ, ರಜಾ ಸಂದರ್ಭದಲ್ಲಿ ಹೋದರೆ ಎಲ್ಲೂ ಕೂಡ ನೀವು ನಿಲ್ಲೋಕೆ ಅಂದರೆ ಅಷ್ಟು ನೆಮ್ಮದಿ ಸಿಗುವಂಥ ಒಂದು ಜಾಗ ನೆಮ್ಮದಿ ಕಳ್ಕೊಂಡಿದೆ ಅಂತ ಹೇಳ್ಬೋದು. ಹಾಗಂತೇಳಿ ಪ್ರವಾಸಿಗರದ್ದು ತಪ್ಪು ಅಂತ ಹೇಳ್ತೀರಾ, ಅಥವಾ ರೀಲ್ಸ್ನಿಂದ ಏನು ಕ್ರೇಜ್ಗೊಳಗಾಗಿ ಬರುವವರ ತಪ್ಪು ಅಂತ ಹೇಳ್ತೀರಾ. ಜೊತೆಗೆ ಅಲ್ಲಿ ಒಂದಷ್ಟು ವೆಡ್ಡಿಂಗ್ ಫೋಟೋಗ್ರಫಿ ಕೂಡ ಮಾಡಲಾಗುತ್ತೆ. ಸೊ ಮೊನ್ನೆ ಆದಂಥ ಘಟನೆ ಒಂದು ವರ್ಗ ಹೇಳುವಂಥ ಪ್ರಕಾರ, ಫೋಟೋಗ್ರಾಫರ್ಗಳು ಹೇಳ್ತಿರುವಂಥ ಪ್ರಕಾರ, ನಾವು ಯಾವುದೇ ರೀತಿಯಾಗಿ ಅಲ್ಲಿನ ಏನು ಭಕ್ತಿ ಇದೆ, ಅಲ್ಲಿ ಚಪ್ಪಲಿ ಹಾಕೊಂಡು ಹೋಗಬಾರ್ದು, ಅದನ್ನು ನಾವು ಫಾಲೋ ಮಾಡೋದೇ ಇಲ್ಲ, ಎಲ್ಲವನ್ನೂ ಕೂಡ ಫಾಲೋ ಮಾಡಿದ್ದೀವಿ. ಬಟ್ ಸ್ಥಳೀಯರು ಬಂದು ನಮಗೆ ಅಲ್ಲಿ ತಲೆಗೇನೋ ಫಸ್ಟಿಗೆ ಹೊಡೆದ್ರು, ಮಾತನಾಡಿಸಿದ ರೀತಿ ಸರಿ ಇರಲಿಲ್ಲ, ದರ್ಪ ತೋರಿಸಿದ್ರು ಅಂತ ಫೋಟೋಗ್ರಾಫರ್ಗಳು ಹೇಳ್ತಿದ್ದಾರೆ. ಏಕವಚನ ಬೇಡ ಇಲ್ಲಿ, ಏಕವಚನ ಬೇಡ ಇಲ್ಲಿ, ಏಕವಚನ ಬೇಡ. ಏನೊಂದು ಕಡೆ ಸ್ಥಳೀಯರು ಹೇಳ್ತಿರುವಂತಹ ಪ್ರಕಾರ ಇಲ್ಲಿ ಬಹಳಷ್ಟು ಫೋಟೋಗ್ರಫಿ ಅದು ಇದು ಅಂತ ಹೇಳಿ, ರೀಲ್ಸ್ ಅಂತ ಹೇಳಿ ಪರಿಸರವನ್ನು ಹಾಳು ಮಾಡಿದ್ದಾರೆ. ನಾವು ಇದನ್ನು ಪ್ರಶ್ನೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಜೊತೆಗೆ ಪುರೋಹಿತರು ಕೂಡ ಮಾತನಾಡ್ತಾ ಹೇಳಿದರು. ಎಷ್ಟು ಮಟ್ಟಿಗೆ ಅಂತಂದರೆ, ನಾನು ಬಾಗಿಲು ಹಾಕ್ಕೊಂಡು ಪೂಜೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಯಾಕಂದರೆ ಬೆಳಗ್ಗೆನೇ ಇಲ್ಲಿ ಜನರು ಕೂಗಾಡೋದು, ಹುಚ್ಚಾಟ ಮಾಡೋದು ಬಂದಂಥವ್ರು. ಯಾಕಂದರೆ ಹೆಚ್ಚಾಗಿ ಯೂತೆ ಬರೋದಲ್ಲಿ ಅಲ್ಲಿ ಫೋಟೋ ತಗೊಳ್ಳೋಕ್ಕೆ, ರೀಲ್ಸ್ ಮಾಡೋಕ್ಕೆ, ಏನು ಫೋಟೋಗ್ರಫಿ ವೆಡ್ಡಿಂಗ್ ಕೂಡ ಸಾಕಷ್ಟು ಆಗಿದೆ ಅಲ್ಲಿ. ಸೊ ಇಲ್ಲಿದ್ದಂಥ ಒಂದು ಪವಿತ್ರತೆ ಇದೆಯಲ್ಲ ಆ ಒಂದು ದೇವಸ್ಥಾನಕ್ಕೆ, ಬೆಟ್ಟದ ಭೈರೇಶ್ವರ, ಅದು ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣ ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಆಗಿ ಆ ಶಾಂತಿ ಹೋಗಿದೆ ಅಂತ ಪುರೋಹಿತರು ಕೂಡ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಕೆಲವೊಮ್ಮೆ ಬೆಳಗ್ಗೆ ಬರ್ತೀನಿ, ಆಗಲೂ ಕೂಡ 6-6:30 ಇರ್ತಾರೆ ಕೆಲವರು ಬಂದು, ಆಗ ನಾನು ಬಾಗಿಲು ಹಾಕೊಂಡು ಪೂಜೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಓವರಾಲ್ ಇದರಲ್ಲಿ ಒಂದು ಕಡೆ ನೀವು ಆ ವಿಡಿಯೋನ ನೋಡಿದ್ರೆ, ಈ ಫೋಟೋಗ್ರಾಫರ್ಗಳನ್ನು ಅಲ್ಲಿ ಪ್ರಶ್ನೆ ಮಾಡೋಕೆ ಬಂದಂಥ ಸಂದರ್ಭದಲ್ಲಿ ಅವರು ಕೂಡ ಸ್ವಲ್ಪ ಏರ್ಧ್ವನಿಲಿ ಮಾತನಾಡಿದ್ದಾರೆ. ಅದೇನು ಮಾಡ್ತೀಯ ಮಾಡ್ಕೋ, ಬಾ ನೀ ತಾಕತ್ತಿದ್ರೆ ನೋಡು, ಹಾಗೆ ಹಿಂಗೆ. ಸೊ ಕೆಲವೊಂದು ವರ್ಡ್ಗಳು ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಂಥದ್ದೆಲ್ಲ ವರ್ಡ್ ಆಗಿದೆ. ಇನ್ನೊಂದು ಕಡೆ ಬಂದು ಇವರು ಹೊಡೆದಿದ್ದು ಸರಿನಾ ಅಂತ ಹೇಳಿದ್ರೆ, ಕಾನೂನು ಕೈಗೆ ತೆಗೆದುಕೊಳ್ಳುವಂಥ ಯಾವುದೇ ಹಕ್ಕು ಯಾರಿಗೂ ಕೂಡ ಇಲ್ಲ. ಅಂಥದ್ದು ಏನಾದರೂ ಆಗ್ತಾ ಇದ್ದರೆ ಪೊಲೀಸ್ ಇದೆ, ಕಾನೂನಿದೆ, ಅದ್ರ ಮೂಲಕ ಹೋಗಬೇಕಾಗಿತ್ತು. ಬಟ್ ಇಲ್ಲಿ ಟ್ರಿಗರ್ ಮಾಡುವಂಥದ್ದು ಕೂಡ ಇವ್ರ ಕಡೆಯಿಂದ ಆಗಿದೆ, ಫೋಟೋಗ್ರಾಫರ್ಗಳ ಕಡೆಯಿಂದ. ಇನ್ನೊಂದು ಕಡೆ ಒಂದಷ್ಟು ಜನರನ್ನ ಕರ್ಕೊಂಡ್ಬಂದು ಹೊಡೆದಿರೋದು, ಮೈಮೇಲೆ ಕೈ ಹಾಕಿರೋದು, ಅದು ಕೂಡ ತಪ್ಪು. ಎರಡೂ ಕಡೆಯಿಂದ ಮಿಸ್ಟೇಕ್ಗಳಾಗಿದೆ. ಇಲ್ಲಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ, ಇವರೇ ತಪ್ಪು ಮಾಡಿದ್ರು ಅವ್ರದೇ ತಪ್ಪು ಅಂತ. ಎರಡೂ ಕಡೆಯಿಂದ ಮಿಸ್ಟೇಕ್ ಆಗಿದೆ. ಬಟ್ ನಾವು ಅಲ್ಲಿನ ಜಿಲ್ಲಾಡಳಿತ ಒಂದನ್ನು ಇಲ್ಲಿ ಗಮನಿಸಬೇಕು, ಆ ಪಾವಿತ್ರತೆ ಇರುತ್ತಲ್ಲ ಒಂದು ದೇವಸ್ಥಾನಕ್ಕೆ, ಅದನ್ನು ಉಳಿಸ್ಕೊಂಡು ಹೋಗಬೇಕು. Hey!
ಪ್ರವಾಸಿಗರು ಅಥವಾ ಪ್ರವಾಸೋದ್ಯಮ ಅಥವಾ ಹೆಚ್ಚಿನ ಜನ ಬರುವಂಥ ನಿಟ್ಟಿನಲ್ಲಿ ಅಲ್ಲಿ ಹೋಗುವಾಗ ಒಂದು ನೆಮ್ಮದಿ ಸಿಗ್ತಾ ಇತ್ತಲ್ಲ ಹಿಂದೆ, ಅದನ್ನು ಕಂಪ್ಲೀಟಾಗಿ ಈಗ ಕಳ್ಕೊಂಡಿದ್ದೀವಿ ನಾವು. ಹಾಗಾಗಿ ಜಿಲ್ಲಾಡಳಿತ ಕೂಡ ಈಗ ಇದ್ರ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಫೋಟೋಗ್ರಫಿ ಸಂಬಂಧಪಟ್ಟ ಹಾಗೆ ಅಲ್ಲಿ ಬಂದಾಗ ಏನೇನು ಗೈಡ್ಲೈನ್ಸನ್ನು ಫಾಲೋ ಮಾಡಬೇಕು, ಅಲ್ಲೊಬ್ಬರು ಬೇಕಾಗುತ್ತೆ ಅದನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ. ಹೋಗೋರು ಕೂಡ ಜವಾಬ್ದಾರಿಯಿಂದ ಇರಬೇಕು, ನಾವೆಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ಅಲ್ಲಿ ಪುರೋಹಿತರೊಂದು ಪ್ರಶ್ನೆ ಮಾಡ್ತಾಯಿದ್ರು, ಇದೇ ರೀತಿಯಾಗಿ ನೀವು ಫೋಟೋಶೂಟ್ಗಳನ್ನು ಎಲ್ಲೋ ದರ್ಗಾದಲ್ಲೋ ಅಥವಾ ಚರ್ಚಲ್ಲೋ ಮಾಡೋಕ್ಕೆ ಸಾಧ್ಯ ಇದೆಯಾ, ಇಷ್ಟು ನಿಮಗೆ ಬಿಟ್ಕೊಡ್ತಾರೆ, ಇಷ್ಟು ಫ್ರೀಯಾಗಿ ಬಿಡ್ತಾರಾ ಏನು ಅಂತ. ಸೊ ಇಂಥದ್ದೆಲ್ಲ ಒಂದಷ್ಟು ಡಿಬೇಟೇಬಲ್ ವಿಚಾರಗಳಿದೆ. ಬಟ್ ಓವರ್ ಆಲ್ ಆಗಿರೋದಾಗಿದೆ. ನಾವು ಅವರಿವರ ಪರ ವಹಿಸ್ದೆ ಹೇಗೆ ಪರಿಸ್ಥಿತಿಯನ್ನು ಮುಂದೆ ಈ ರೀತಿ ಆಗದ ಹಾಗೆ ಹೇಗೆ ತಡಿಬೋದು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಪಿನಿಯನ್ ಏನು, ದಯವಿಟ್ಟು ಕಮೆಂಟ್ ಮಾಡಿ. ಬೆಟ್ಟದ ಭೈರೇಶ್ವರ ದೇವಸ್ಥಾನದಲ್ಲಾದಂಥ ಈ ಘಟನೆ ಹೇಗೆ ಸರಿ ಮಾಡ್ಬೋದು ಇದನ್ನು? ಯಾಕಂದರೆ ಎಲ್ಲವೂ ಕೂಡ ಅಲ್ಟಿಮೇಟ್ ನಾವೇ ಹೇಳೋದು ಅಂತಲ್ಲ, ಅಥವಾ ಜಿಲ್ಲಾಡಳಿತ ಪೊಲೀಸರು ಮಾಡೋದಲ್ಲ, ಜನರು ನಿಮ್ಮ ಅಭಿಪ್ರಾಯ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಹೇಳಿ ಏನು ಮಾಡ್ಬೋದು, ಮೊನ್ನೆ ಘಟನೆಯಲ್ಲಿ ಏನು ಆಗಬಾರ್ದಾಗಿತ್ತು, ಯಾರು ಮಿಸ್ಟೇಕ್ ಅಂತ ನಿಮ್ಗೆ ಅನಿಸುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯಾದಂಥ ಕಾಂಟೆಂಟ್ಗೆ ಫಾಲೋ ಮಾಡ್ತಾ ಇರಿ ಸುಮನ್ ಟಿವಿ ಕನ್ನಡ.